ಮತ್ತು ಟಾಕ್ಸಿಕ್ ಯೂಶ್ವಲಿ ಒಂದು ಸಿನಿಮಾ ಬರಬೇಕಾದ್ರೆ ಒಂದೂವರೆ ತಿಂಗಳು ಮುಂಚೆನೇ ಪ್ರಮೋಷನ್ಸ್ ಎಲ್ಲ ಸ್ಟಾರ್ಟ್ ಮಾಡಿಬಿಡ್ತಾರೆ. ಫಸ್ಟು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ, ಆಮೇಲೆ ಟ್ವೀಟ್ಸು, ಇನ್ಸ್ಟಾಗ್ರಾಮ್, ಆಮೇಲೆ ಯೂಟ್ಯೂಬ್ ಎಲ್ಲ ಕಡೆ ಪ್ರಮೋಷನ್ಸು ಜಾಸ್ತಿ ಓಡ್ತಾನೆ ಇರುತ್ತೆ, ಅದರದ್ದೇ ಬಸ್ ಕ್ರಿಯೇಟ್ ಆಗಿಬಿಡುತ್ತೆ. ಬಟ್ ಟಾಕ್ಸಿಕ್ದು ಇವರು ಪ್ರಮೋಷನ್ ಸ್ಟಾರ್ಟ್ ಮಾಡಿಲ್ಲ ಅಂದರೂ ಕೂಡ ಆಲ್ರೆಡಿ ಬಸ್ ಕ್ರಿಯೇಟ್ ಆಗೋಗಿದೆ. ಟ್ವಿಟ್ಟರಲ್ಲಿ ಅವಾಗವಾಗ ಟಾಕ್ಸಿಕ್ ಅನ್ನೋ ಪದ ಟ್ರೆಂಡಿಂಗ್ ಆಗ್ತಾನೆ ಇರುತ್ತೆ, ರಾಕಿಂಗ್ ಸ್ಟಾರ್ ಯಶ್ ಅನ್ನೋ ಒಂದು ಪದ ಟ್ರೆಂಡಿಂಗಲ್ಲಿ ಬರ್ತಾನೆ ಇರುತ್ತೆ. ಓಕೆ, ಇದ್ರ ನಡುವೆ ನಾನೇನು ಕೇಳೋದು ಅಂತಂದರೆ, ಈಗ ಆಲ್ರೆಡಿ ಒಂದೆರಡು ಮೂರು ಅಪ್ಡೇಟ್, ಚಿಕ್ಕ ಅಪ್ಡೇಟು, ಇದು ಮೇಜರ್ ಅಪ್ಡೇಟ್ ಅಲ್ಲ, ಒಂದು ರೀತಿ ಮೇಜರ್ ಕೂಡ ಹೌದು. ಎಲ್ಲರೂ ಟೀಸರ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಆ ಗ್ಯಾಪಲ್ಲೇ ಇನ್ನೇನು ಟ್ರೈಲರ್ ಯಾವಾಗ ಅನ್ನೋ ಟೈಮ್ ಹತ್ರ ಬಂದೇ ಬಿಡ್ತು. ನನಗೆ ಗೊತ್ತಿರೋಂಗೆ ಎಂಡ್ ಆಫ್ ದಿ ಫೆಬ್ರವರಿ ಬಂದ್ಬಿಟ್ಟು ಟೀಸರ್ ರಿಲೀಸ್ ಮಾಡ್ತಾರಂತೆ ಟಾಕ್ಸಿಕ್ದು. ಮಾರ್ಚ್ ಫಸ್ಟ್ ವೀಕ್ ಟ್ರೈಲರ್ನ ರಿಲೀಸ್ ಮಾಡ್ತಾರಂತೆ. ಸೊ ಈ ರೀತಿ ಇದೆ ಪ್ಲ್ಯಾನು. ಆಮೇಲೆ ತುಂಬ ಜನ ಡೌಟ್ ಏನು ಪಡ್ತಿದ್ದಾರೆ ಗೊತ್ತಾ, ಇವಾಗ ನಿಜವಾಗ್ಲೂ ಮಾರ್ಚ್ 19ಕ್ಕೆ ಟಾಕ್ಸಿಕ್ ಸಿನಿಮಾ ನಿಜವಾಗ್ಲೂ ರಿಲೀಸ್ ಆಗುತ್ತಾ, ಡೇಟ್ ಫೈನಲ್ ಆಗಿದೆಯಾ ಅಥವಾ ಮುಂದಕ್ಕೆ ಹಾಕ್ಬೋದಾ ಅಂತ ಒಂದು ಡೌಟು. ಯಾಕೆ ಅಂತಂದರೆ ಆಲ್ರೆಡಿ ಒಂದ್ಸರಿ ಮುಂದಕ್ಕೆ ಹಾಕಿದ್ದಾರೆ ರಿಲೀಸ್ ಡೇಟ್ನ. ಸೊ ಹಂಗಾಗಿ ಡೌಟ್ ಕಾಡ್ತಾ ಇದೆ. ಇದ್ರ ಮೇಲೆ ನಾನು 200% ಅಲ್ಲ 1000% ಬೇಕಾದ್ರೂ ಹೇಳ್ತೀನಿ, ಮಾರ್ಚ್ 19 ಸಿನಿಮಾ ರಿಲೀಸ್ ಆಗೋದು ಪಕ್ಕ. ಯಾಕೆ ಅಂತಂದರೆ ನಾರ್ತ್ ಇಂಡಿಯಾದಲ್ಲಾಗಲಿ ಅಥವಾ ನಮ್ಮ ಸೌತ್ ಇಂಡಿಯಾದಲ್ಲಿ ಎಲ್ಲೋ ಒಂದು ಕಡೆ ಒಂದು ಸ್ಟ್ಯಾಂಡೀಸು, ಪೋಸ್ಟರ್ಗಳು ಥಿಯೇಟ್ರ್ಗಳ ಹತ್ರ ಅಂದರೆ ಮಲ್ಟಿಪ್ಲೆಕ್ಸ್ಗಳ ಹತ್ರ ಈ ರಿಲೀಸ್ ಡೇಟ್ ಪ್ರಿಂಟ್ ಆಗಿರುವಂಥ ಸ್ಟ್ಯಾಂಡಿಗಳನ್ನು ಹಾಕ್ತಾಯಿದ್ದಾರೆ, ಪೋಸ್ಟರ್ಗಳನ್ನು ಹಾಕ್ತಾಯಿದ್ದಾರೆ. ಸೊ ಇದು ನೋಡಿದ್ರೆ ಗೊತ್ತಾಗುತ್ತೆ, ನಾರ್ತ್ ಇಂಡಿಯಾದಲ್ಲೆಲ್ಲ ಸುಮ್ಮನೆ ಹೋಗ್ಬಿಟ್ಟು ಸ್ಟ್ಯಾಂಡಿ ಹಾಕಲ್ಲ ಒಂದು ಸೌತ್ ಇಂಡಿಯನ್ ಸಿನಿಮಾ ಬರ್ತಾ ಇದೆ ಅಂತ. ಸೊ ಇಲ್ಲಿ ಪಕ್ಕ ಕನ್ಫರ್ಮ್ ಆಗುತ್ತೆ. ಆ್ಯಂಡ್ ಆಲ್ಸೋ ದುರಂಧರ್ 2 ಕೂಡ ಬರ್ತಾ ಇದೆ. ಒನ್ ಆಫ್ ದಿ ಬಿಗ್ಗೆಸ್ಟ್ ಕ್ಲ್ಯಾಶ್ ಇನ್ ಇಂಡಿಯನ್ ಸಿನಿಮಾ ಅಂತ ಅನ್ನಿಸ್ಕೊಳ್ಳೋದ್ರಲ್ಲಿ ಯಾವುದೇ ಡೌಟ್ ಬೇಡ. ಟಾಕ್ಸಿಕ್ ಆ್ಯಂಡ್ ದುರಂಧರ್ 2, ಟಾಕ್ಸಿಕ್ ವರ್ಸಸ್ ದುರಂಧರ್ 2 ಅನ್ನೋದು ಬೇಡ. ಯಾಕೆಂತಂದರೆ ನಾವೇ ಕಾಂಪಿಟೇಟರ್ಸ್ ಆಗ್ಬಿಡ್ಬೇಕಿಲ್ಲಿ. ಯಶ್ ಅವ್ರ ಸಿನಿಮಾ ಅಂತ ಬಂದಾಗ ನಾವು ಅದನ್ನೇ ಫೀಲ್ ಆಗಬೇಕು. ಯಾಕೆ ಅಂತಂದರೆ ಶಾರುಖ್ ಖಾನ್ ಅವರ 0 ಸಿನಿಮಾ KGF ಚಾಪ್ಟರ್ 1 ಸಿನಿಮಾ ಮುಂದೆನೇ ಸೋತಿತ್ತು. ಅಂಥದ್ರಲ್ಲಿ ದುರಂಧರ್ 2 ಹೇಳೋಕ್ಕಾಗಲ್ಲ. ಆಮೇಲೆ ಇನ್ನೊಂದು ದುರಂಧರ್ ಬಂದ್ಬಿಟ್ಟು ಯಾವುದೋ ಒಂದು ಸಿನಿಮಾ ಅಲ್ಲ ಅಥವಾ ಯಾವುದೋ ಒಂದು ಸ್ಟೋರಿ ಅಲ್ಲ, ಇದು ದೇಶಗಳ ನಡುವೆ ಇರುವಂಥ ಒಂದು ವಿಚಾರನ ಇಟ್ಕೊಂಡು ಸಿನಿಮಾ ಮಾಡಿರೋದ್ರಿಂದ ಇಡೀ ದೇಶಕ್ಕೆ ಸಂಬಂಧಪಡುತ್ತೆ ಅಂತಲೂ ಹೇಳ್ತಾ ಇದ್ದಾರೆ. ಸೊ ಇದಿಷ್ಟಿತ್ತು. ಟ್ರೈಲರ್ ಮತ್ತು ಟೀಸರ್ ಬರೋವಂಥ ಒಂದು ಸಂಭವ ಇದೆ. ಇನ್ನೇನು ಆಲ್ಮೋಸ್ಟ್ ಆನ್ ದಿ ವೇ ಎಲ್ಲ ಕುತ್ಕೊಂಡು ಪ್ರಿಪೇರ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಟ್ರೈಲರ್ ಬಂದು ಸೆನ್ಸಾರ್ ಬೋರ್ಡ್ನ ಅಂಗಳದಲ್ಲಿ ಇದೆ ಅಂತ ಕೇಳ್ಪಟ್ಟಿದ್ದೀವಿ. ಅದಕ್ಕೊಂದು ರೇಟಿಂಗ್ ಕೂಡ ಅವ್ರು ಕೊಟ್ಬಿಟ್ಟಿದ್ದಾರಂತೆ ಆಲ್ರೆಡಿ. ಸೊ ಒಂದು ಪ್ರೆಡಿಕ್ಷನ್ ನಡೆದೋಗ್ಬಿಟ್ಟಿದೆ, ಟಾಕ್ಸಿಕ್ ಸಿನಿಮಾ ಮೇಲೆ ಒಂದು ಪ್ರೆಡಿಕ್ಷನ್ ಆಗಿದೆ. ರಿಲೀಸ್ ಯಾವಾಗ ಮಾಡ್ತಾರೆ, ಅದರ ಅಪ್ಡೇಟ್ ಯಾವಾಗ ಕೊಡ್ತಾರೆ ಅನ್ನೋದ್ರ ಮೇಲೆ ಈಗ ಎಲ್ಲರೂ ಥಿಂಕ್ ಮಾಡ್ತಾ ಇದ್ದಾರೆ, ನೋಡಬೇಕು. ನಾನು ಅಂದ್ಕೊಳ್ಳೋದು ಇಷ್ಟೇ, ಕನ್ನಡ ಸಿನಿಮಾ KGF ಚಾಪ್ಟರ್ 1 ಬಂದಾಗಲೇ ಎಲ್ಲೋ ಹೊರಟೋಯ್ತು ನಮ್ಮ ಇಂಡಸ್ಟ್ರಿಯಲ್ ಲೆವೆಲ್ಲು. ಈಗ ಅದಾದಮೇಲೆ ಚಾಪ್ಟರ್ 2 ಬಂತು, ಆಮೇಲೆ ಕಾಂತಾರ ಬಂತು, ಕಾಂತಾರ ಚಾಪ್ಟರ್ 1 ಬಂತು. ಈ ಎಲ್ಲ ಸಿನಿಮಾಗಳೂ ನಮ್ಮ ಇಂಡಸ್ಟ್ರಿನ ಯಾವತ್ತೂ ಕೆಳಗಡೆ ಇಳಿಯೋಕ್ಕೆ ಬಿಟ್ಟಿಲ್ಲ, ಮೇಲಕ್ಕೆ ತೊಗೊಂಡು ಹೋಗ್ತಾ ಇದೆ. ಆಮೇಲೆ ಇನ್ನೊಂದು ಫ್ಯಾಕ್ಟ್ ಕೂಡ ಹೇಳ್ಬಿಡ್ತೀನಿ, ಇದು ರಿಯಾಲಿಟಿನೂ ಹೌದು, ಫ್ಯಾಕ್ಟ್ ಕೂಡ ಹೌದು. ಇದ್ರ ಮಧ್ಯೆ ಆ್ಯಂಡ್ ಆಲ್ಸೋ ಸ್ಟಿಲ್ ಅಟ್ ಪ್ರೆಸೆಂಟ್ ಇವಾಗ ನಮ್ಮ ಇಂಡಸ್ಟ್ರಿ ಮೇಲಿಲ್ಲ, ಕೆಳಗಡೆ ಹೋಗ್ತಾನೆ ಇದೆ, ಡೌನ್ಫಾಲ್ ಆಗ್ತಾನೆ ಇದೆ. ಒಂದು ಸಿನಿಮಾ ರಿಲೀಸ್ ಆದರೆ 2-3 ದಿವಸ ಥಿಯೇಟ್ರಲ್ಲಿ ಇಟ್ಕೊತಾ ಇರೋದು, ಮ್ಯಾಕ್ಸಿಮಮ್ 1 ವಾರ ಆ ಸಿನಿಮಾನ ಥಿಯೇಟ್ರಿಂದ ಆಚೆ ಆಗ್ತಾ ಇದ್ದಾರೆ. ಸೊ ಹಿಂಗಿದೆ ಪರಿಸ್ಥಿತಿ. ನಾವು ಇನ್ಫ್ಲೂಯೆನ್ಸರ್ಸ್ ಆಗಿ, ಯೂಟ್ಯೂಬರ್ಸ್ ಆಗಿ ಅಥವಾ ಇಂಡಸ್ಟ್ರಿ ಬಗ್ಗೆ ಮಾತಾಡೋರಾಗಿ ಕೇಳ್ಕೊಳ್ಳೋದಿಷ್ಟೇ, ದೊಡ್ಡ ದೊಡ್ಡ ಹೀರೋಗಳ ಹತ್ರ ವರ್ಷಕ್ಕೆ ಎಕ್ಸಾಕ್ಟ್ಲಿ ಒಂದು ಸಿನಿಮಾ ಫಿಕ್ಸ್ ಆಗಿಬಿಡಿ, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಇಂಡಸ್ಟ್ರಿ ನಡೆಯೋದು. ಆಮೇಲೆ ಥಿಯೇಟ್ರ್ಗಳಿಗೆ ಕಷ್ಟ ಆಗುತ್ತೆ. ಸಿಂಗಲ್ ಸ್ಕ್ರೀನ್ ಕಲ್ಚರೇ ಹೋಗ್ಬಿಡುತ್ತೇನೋ ಬರ್ತಾ ಅಂತಲೂ ಅನ್ನಿಸ್ತಾ ಇದೆ. ಸಿಂಗಲ್ ಸ್ಕ್ರೀನ್ ಇಲ್ಲ ಅಂತಂದರೆ ಅದನ್ನು ಸೆಲೆಬ್ರೇಟ್ ಮಾಡೋಕ್ಕಾಗಲ್ಲ, ಸಿನಿಮಾಗಳನ್ನು ಸೆಲೆಬ್ರೇಟ್ ಮಾಡೋಕ್ಕಾಗಲ್ಲ. ನೀವು ಈಗ ಮಲ್ಟಿಪ್ಲೆಕ್ಸ್ ಇರುತ್ತೆ ಒಂದು ಮಾಲಲ್ಲಿ, ಆ ಮಾಲ್ ಮುಂದೆ ಹೋಗ್ಬಿಟ್ಟು ನೀವು ಸೆಲೆಬ್ರೇಷನ್ ಮಾಡೋಕ್ಕಾಗತ್ತಾ? ಆಗಲ್ಲ. ಫ್ಯಾನಿಸಮ್ಮು, ಆಮೇಲೆ ಜನ ಬಂದು ಸೆಲೆಬ್ರೇಟ್ ಮಾಡೋದು, ಹೀರೋ ಬಂದು ಥಿಯೇಟ್ರ್ ಹತ್ರ ಹೀರೋ ಬಂದು ಸಿನಿಮಾ ನೋಡೋಕ್ಕೆ ಬಂದಾಗ ಅವ್ರು ಸುತ್ತಮುತ್ತ ಜನ ಸುತ್ತಕೊಂಡು ಆ ಒಂದು ಸಂಭ್ರಮ, ಇದನ್ನೆಲ್ಲ ನೋಡೋಕ್ಕಾಗಲ್ಲ, ಮಾಡೋಕ್ಕೂ ಆಗಲ್ಲ. ಸೊ ದಯವಿಟ್ಟು ಆದಷ್ಟು ವರ್ಷಕ್ಕೆ 2 ಸಿನಿಮಾ ಅಥವಾ ಒಂದಾದರೂ ಕೊಡೋಕ್ಕೆ ಟ್ರೈ ಮಾಡಿ ದೊಡ್ಡ ದೊಡ್ಡ ಹೀರೋಗಳು ಅಂತ ಹೇಳ್ತಾ ಇಲ್ಲಿಗೆ ಟಾಕ್ಸಿಕ್ ಸಿನಿಮಾದ ಈ ಒಂದು ವಿಡಿಯೋನ ಮುಗಿಸ್ತೀನಿ. ಆ್ಯಂಡ್ ಅಪ್ಕಮಿಂಗ್ ಬೇರೆ ಬೇರೆ ಅಪ್ಡೇಟ್ಸ್ ಏನು ಬರುತ್ತೋ ನಿಮ್ಗೆ ಗೊತ್ತು, ಸಿನಿಮಾ ವಿಚಾರ ಅಂತ ಬಂದಾಗ ನಾನು ವಿಡಿಯೋ ಮಾಡ್ತಾನೆ ಇರ್ತೀನಿ. ಆ್ಯಂಡ್ ಸ್ಟೇ ಟ್ಯೂನ್ಡ್.
ಎಲ್ಲರಿಗೂ ಒಳ್ಳೇದಾಗಲಿ ಆ್ಯಂಡ್ ಆಲ್ ದ ಬೆಸ್ಟ್ ಟೀಮ್ ಟಾಕ್ಸಿಕ್ ಅಂತ ಹೇಳ್ತೀನಿ. ಹೇಳ್ತಾ ಇಲ್ಲ ಈ ವಿಡಿಯೋ ಮುಗಿಸೋಣ, ಮತ್ತೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್.